ಸ್ನೇಹಿತರೆ, ಕರುನಾಡ ಹಬ್ಬದ ಸಂಭ್ರಮವು ಬೆಂಗಳೂರಿನ ಜಯನಗರ ಸಮೀಪದಲ್ಲಿರುವ ಶಾಲಿನಿ ಗ್ರೌಂಡ್ಸ್ನಲ್ಲಿ ನಿನ್ನೆಯಿಂದ ನಾಳೆಯ ತನಕ ಜರುಗಲಿದೆ. ಹಲವಾರು ರೀತಿಯ ಸ್ಪರ್ಧೆಗಳ ಜೊತೆಗೆ ಆಹಾರ ಮೇಳವೂ ಸಹ ಇಲ್ಲಿ ನಡೆಯುತ್ತಲಿದೆ. ಈ ಎಲ್ಲ ಸಂಭ್ರಮವನ್ನು ಸವಿಯುವುದರ ಜೊತೆಗೆ ನಮ್ಮ ಅಡುಗೆ ಸ್ಪರ್ಧೆಯೂ ಇತ್ತು. ನಿನ್ನೆ ನಡೆದ ಅಡುಗೆ ಸ್ಪರ್ಧೆಯಲ್ಲಿ ನಾವು 20ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದೆವು. ಹಾಗೆಯೇ ಇವತ್ತು ಸಂಜೆ 3 ಗಂಟೆಗೆ ಇನ್ನೊಂದು ಭಾಗದಲ್ಲಿ ಅಡುಗೆ ಸ್ಪರ್ಧೆಯು ನಡೆಯಲಿದೆ. ಆಸಕ್ತಿ ಉಳ್ಳವರು ಭಾಗವಹಿಸಬಹುದು. ನಿನ್ನೆಯ ದಿನ ಹಲವಾರು ಗೆಳತಿಯರ ಭೇಟಿ ಹಾಗೆ ಹಲವಾರು ರೀತಿಯ ಅಡುಗೆಯನ್ನು ನೋಡಿ ಖುಷಿಪಟ್ಟ ಕ್ಷಣಗಳನ್ನು ಇಲ್ಲಿ ನೋಡಬಹುದು. ಜೊತೆಗೆ ಈ ಅಡುಗೆ ಸ್ಪರ್ಧೆಯಲ್ಲಿ ಯಾರಿಗೆ ಬಹುಮಾನ ಬಂತು ಮತ್ತು ನಾಳೆ ಯಾವ ರೀತಿಯಲ್ಲಿ ಅವರು ಭಾಗವಹಿಸುತ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಎಲ್ಲ ಜವಾಬ್ದಾರಿಗಳನ್ನು ಶುಭಾ ರಾಜ್ ಅವರು ವಹಿಸಿದ್ದರು. ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ನಾವೆಲ್ಲ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀವಿ. ನೋಡಿ ಗೆಳತಿ ಶಾಮೂನ ನಂಗೆ ಸಿಕ್ಕಿದ್ದಾರೆ. ಅವ್ರ ಮಗಳು ಪುಟ್ಟ, ನಿನ್ನ ಹೆಸರಂತ ಹೇಳು, ಹೆಸರು ಹೇಳು. ಅವರ ಮೊಮ್ಮಗಳು ದಿಶಾ ಅಮೇರಿಕಾದಿಂದ ಅಜ್ಜಿ ಮನೆಗೆ ಬಂದವಳು ರೈಲು ಬಂಡಿ ಹತ್ತೋಕ್ಕೆ ಉತ್ಸುಕಳಾಗಿದ್ದಾಳೆ. ಗೆಳತಿ ಸುಷ್ಮಾ ಅವರ ಜೊತೆಗೆ ಯೂಟ್ಯೂಬರ್ ಪ್ರತಿಭಾ ಮತ್ತು ಮೈತ್ರಿ ಅವರ ಜೊತೆಗೆ Co-powered by Reliance Industrial Limited, Ice Cream Partner Hango Ice Cream, Beverage Partner Continental Malgudi Filtered Coffee, Special Partner Shri Krishna Halli Tuppa, Advait Hyundai ಹಾಗೂ ಆಡುಕಲೈ, ಮೊಂಡವಿ ಮೋಟಾರ್ಸ್ ಹಾಗೂ ಮಾರುತಿ ಸುಜುಕಿ ಅರ್ಪಿಸುವ ಕರುನಾಡ ಹಬ್ಬ 2024ರ ಈ ಅದ್ಭುತ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಜೋರದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಜೋರದ ಚಪ್ಪಾಳಿ ಬರಲಿ ದಯಮಾಡಿ. ಕನ್ನಡಿಗರ ಶಕ್ತಿ ಚಪ್ಪಾಳಿಯಲ್ಲಿ ಅಡಗಿದೆ ಅಂತ ನಾನು ಖಂಡಿತ ನಂಬ್ತೇನೆ. ಒಮ್ಮೆ ಜೋರದ ಚಪ್ಪಾಳೆ ಬರಬೇಕು. ಅದ್ಭುತವಾಗಿ, ಅದ್ಧೂರಿಯಾಗಿ, ವಿಶೇಷವಾಗಿ, ವಿನೂತನವಾಗಿ ನಿಮಗಾಗಿ ಆಯೋಜನೆ ಮಾಡಲಾಗಿರುವಂತಹ ಈ ಅದ್ಭುತ ಕಾರ್ಯಕ್ರಮ, ಅದುವೇ ನ್ಯೂಸ್ 18 ಕನ್ನಡ ಅರ್ಪಿಸುವ ಕರುನಾಡ ಹಬ್ಬ 2024. ಈ ಒಂದು ಅದ್ಭುತ ಕಾರ್ಯಕ್ರಮದ ಅಂಗವಾಗಿ ಬಹಳಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಈ ದಿನ ಸರಿಯಾಗಿ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಕುಕಿಂಗ್ ಕಾಂಪಿಟೇಷನ್, ಅಡುಗೆ ಸ್ಪರ್ಧೆ ಕೂಡ ನಡೆಯಲಾಗಿತ್ತು. ನಾಳೆಯೂ ಕೂಡ 3 ಗಂಟೆಗೆ ಅಡುಗೆ ಸ್ಪರ್ಧೆ ಇರುತ್ತೆ. ಅದೇ ರೀತಿಯಾಗಿ ಪುಟಾಣಿ ಮಕ್ಕಳಿಗೆ ರ್ಯಾಂಪ್ ವಾಕ್ ಸ್ಪರ್ಧೆ ಇರುತ್ತೆ. ಹೀಗೆ ಹಲವಾರು ಕಾಂಪಿಟೇಷನ್ಸ್ ಅನ್ನ, ಮಹಿಳೆಯರಿಗಾಗಿ ರಂಗೋಲಿ ಕಾಂಪಿಟೇಷನ್, ಕರುನಾಡ ಹಬ್ಬದ ಪ್ರಯುಕ್ತ ಬಹಳಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಈ 3 ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ನಡೆಯಲಿದೆ ನಮ್ಮ ಕರುನಾಡ ಹಬ್ಬ 2024.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯ ಅತಿಥಿಗಳು ಭಾಗಿಯಾಗಲಿದ್ದಾರೆ ನಮ್ಮೊಂದಿಗೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗುವ ಮೂಲಕ ಆರಂಭಿಸುವುದಿದೆ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಇದು ನ್ಯೂಸ್ 18 ಕನ್ನಡ ಅರ್ಪಿಸುವ ಕರುನಾಡ ಹಬ್ಬ 2024. ಚಪ್ಪಾಳೆ. ಶ್ರೀ ತೇಜಸ್ವಿ ಸೂರ್ಯ ಸರ್ ಆಗಮಿಸ್ತಾರೆ. ಅದೇ ರೀತಿ ಶ್ರೀ CK ರಾಮಮೂರ್ತಿ ಸರ್, ಶಾಸಕರು ಜಯನಗರ, ಲೋಕೇಶ್ ಜಗಲ ಸರ್, DCP ದಕ್ಷಿಣ ವಿಭಾಗ ಬೆಂಗಳೂರು, ನಾರಾಯಣ ಸ್ವಾಮಿ ಸರ್, ACP ಜಯನಗರ ಉಪವಿಭಾಗ ಬೆಂಗಳೂರು, ದೀಪಕ್ ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಜಯನಗರ ಠಾಣೆ ಬೆಂಗಳೂರು. ಅದೇ ರೀತಿಯಾಗಿ ವಿಶೇಷವಾಗಿ ಡಾಕ್ಟರ್ RV ಮಮತಾ ದೇವರಾಜ್, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸಾಮಾಜಿಕ ಕಾರ್ಯಕರ್ತರು. ಚೆನ್ನಾಗಿರುತ್ತೆ ಗೋಲ್ಡ್ ವಿನ್ನರ್ ಆಯಿಲ್ ಕೂಡ. ಸೊ ನ್ಯೂಸ್ 18 ವತಿಯಿಂದ ನಿಮಗೆಲ್ಲರಿಗೂ ಪ್ರಶಸ್ತಿ ಪತ್ರ. ಗೋಲ್ಡ್ ವಿನ್ನರ್ ಎಣ್ಣೆಯನ್ನ ಬಳಸಿ ಅಡುಗೆಯನ್ನ ಮಾಡಿದಂತಹ ಅಡುಗೆಗಳನ್ನ ರುಚಿ ಸವಿದಿದ್ದಾರೆ ನಮ್ಮ ಶುಭಾ ಮೇಡಮ್ ಅವರು. ಬಹಳ ಅದ್ಭುತವಾಗಿತ್ತು ಅಂತ ಕೂಡ ಹೇಳಿದ್ರು. ಬರೀ ರುಚಿ ಅಷ್ಟೇ ಅಲ್ಲ, ಆರೋಗ್ಯವಾದಂತಹ ಅಡುಗೆಗಳನ್ನ ಕೂಡ ನಮ್ಮ ಈ ಎಲ್ಲ ಸ್ಪರ್ಧಿಗಳು ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಅಭಿನಂದನಾ ಪತ್ರವನ್ನ ನೀಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದ ವತಿಯಿಂದ ಕರುನಾಡ ಹಬ್ಬ 2024 ಕಾರ್ಯಕ್ರಮದಲ್ಲಿ ದಯಮಾಡಿ ಚಪ್ಪಾಳೆ ಬರಬೇಕು ಎಲ್ಲ ಆಡಿಯನ್ಸ್. ಗೋಲ್ಡ್ ವಿನ್ನರ್ ಕಡೆಯಿಂದ ವಿಘ್ನೇಶ್ ಸರ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ವಿಘ್ನೇಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ವಿಘ್ನೇಶ್ ಸರ್ ಅವರು. ಗೋಲ್ಡ್ ವಿನ್ನರ್ ಎಣ್ಣೆಯನ್ನ ಬಳಸಿದ್ರೆ ನಿಜವಾಗ್ಲೂ ಅಡುಗೆ ತುಂಬಾ ಲೈಟ್ ಆಗಿರುತ್ತೆ, ನಾನ್ ಸ್ಟಿಕ್ಕಿ ಆಗಿರುತ್ತೆ ಅಂತ ಹೇಳ್ತಾ ಗೋಲ್ಡ್ ವಿನ್ನರ್ ಎಣ್ಣೆಯನ್ನೇ ಬಳಸಿ ತುಂಬಾ ಅದ್ಭುತವಾದ ರುಚಿಯಾದ ಅಡುಗೆಯನ್ನ ನಮ್ಮ ಸ್ಪರ್ಧಿಗಳು ಮಾಡಿದ್ರು ಕೂಡ. ಇದು ಕರ್ನಾಟಕದ ಸಿರಿ ಸೊಬಗನ್ನ ಸಂಭ್ರಮಿಸುವ ಹಬ್ಬ, ಮನರಂಜನೆ ಮತ್ತು ಭರ್ಜರಿ ಆಹಾರ ಮೇಳ. ನಮ್ಮ ನ್ಯೂಸ್ 18 ಕನ್ನಡ ಅರ್ಪಿಸುವ ಕರುನಾಡ ಹಬ್ಬ 2024 ಗೋಲ್ಡ್ ವಿನ್ನರ್ ಪ್ರೆಸೆಂಟ್ಸ್ ಪವರ್ಡ್ ಬೈ VK ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್ ಹಾಗೂ ಮಿಲ್ಕಿ ಮಿಸ್ಟ್, ಕೋ ಪವರ್ಡ್ ಬೈ ರಿಲಯನ್ಸ್ ಆಂಗೋ ಐಸ್ ಕ್ರೀಮ್, ಬೆವರೇಜ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ ಶ್ರೀ ಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಅದೇ ರೀತಿಯಾಗಿ ಅಸೋಸಿಯೇಟ್ ಸ್ಪಾನ್ಸರ್ ಅದ್ವೈತ್ ಹೊಂಡೆ, ಆಡುಕಳೆ, ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮಾರುತಿ ಸುಜುಕಿ. ಸೊ ಇವತ್ತಿನ ದಿವಸ ಭಾಗವಹಿಸಿದಂಥ ಮಹಿಳೆಯರಲ್ಲಿ ಭಾನುವಾರಕ್ಕೆ ಫೈನಲ್ಸ್ ಇದೆ. ಅವತ್ತಿನ ದಿವಸಕ್ಕೆ 5 ಜನ ಆಯ್ಕೆ ಆಗಿದ್ದೀರಾ. ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಗೆಲ್ಲರಿಗೂ ಅವಕಾಶ ಇದ್ದೇ ಇರುತ್ತೆ. ಸೊ ಇವರು 5 ಜನ ಮುಂದಿನ ಸ್ಪರ್ಧೆಗೆ ಆಯ್ಕೆ ಆಗಿದ್ದಾರೆ. ಧನ್ಯವಾದಗಳು ನೀವೆಲ್ಲ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ. ನ್ಯೂಸ್ 18 ಕಡೆಯಿಂದ ಎಲ್ರಿಗೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನ್ಯೂಸ್ 18 ಕನ್ನಡದ ವತಿಯಿಂದ ಬಹಳಷ್ಟು ಖುಷಿಯಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಅಡುಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಹಲವಾರು ಗೆಳತಿಯರ ಭೇಟಿ, ಹಲವಾರು ರೀತಿಯ ಅಡುಗೆಯ ಪರಿಚಯ ಇತ್ಯಾದಿಗಳು ಲಭಿಸುತ್ತವೆ. ಬಹುಮಾನವೊಂದೇ ನಮಗೆ ಮುಖ್ಯವಾಗಿರುವುದಿಲ್ಲ, ಭಾಗವಹಿಸಿ ಹಲವಾರು ಖುಷಿಯ ಕ್ಷಣಗಳನ್ನು ಅನುಭವಿಸುವುದು ಮುಖ್ಯವಾಗಿರುತ್ತದೆ. ಕರುನಾಡ ಹಬ್ಬದ ಸಂಭ್ರಮದಲ್ಲಿ ನೀವು ಭಾಗವಹಿಸಿ ಖುಷಿಯನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ತಮಗೆಲ್ಲ ಧನ್ಯವಾದಗಳು.